ಎಸ್ ಸರ್, ಇದ್ರ ಬಗ್ಗೆ ಮಾತನಾಡೋಣ. ಈಗ ನಮ್ಮ ಜೊತೆ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ದಯಾನಂದ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕೈಗಾರಿಕೆಗಳ ಕಲುಷಿತ ನೀರನ್ನ ಬಿಡೋದ್ರಿಂದ ನದಿ ಮತ್ತು ಹಳ್ಳಗಳು ಮಾಲಿನ್ಯಗೊಳ್ತಾ ಇದೆ ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಾ? ಹೌದು, ಖಂಡಿತವಾಗಿಯೂ ಹಲವು ವರ್ಷಗಳಿಂದ ಇಲ್ಲಿನ ಬೈಕಂಪಾಡಿ ವ್ಯಾಪ್ತಿಯ ಮತ್ತು ಕೂಳೂರು ಅಕ್ಕಪಕ್ಕದ ಕೆಲವು ಫ್ಯಾಕ್ಟರಿಗಳು ತಮ್ಮ ಕಲುಷಿತ ತೈಲ ಮಿಶ್ರಿತ ನೀರನ್ನ ಒಂದು ನಿರ್ದಾಕ್ಷಿಣ್ಯವಾಗಿ ನದಿಗಳಿಗೆ ಬಿಡ್ತಾ ಇವೆ. ಹೌದು, ಕಳೆದ ಕೆಲವು ವರ್ಷಗಳ ಹಿಂದೆನೆ ಇದರ ಬಗ್ಗೆ ಹಲವಾರು ಹೋರಾಟಗಳು ನಡೆದಿವೆ ಮತ್ತು ಕೆಲವು ಕಂಪನಿಗಳ ಮೇಲೆ ಒಂದು ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಆದ್ರೆ ನಂತರದ ದಿನಗಳಲ್ಲಿ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಈಗ ಏನಾಗಿದೆ ಅಂದ್ರೆ ಆ ಪ್ರಕ್ರಿಯೆ ನಡೀತಾ ಇತ್ತು, ನೀರು ಹರಿದು ಹೋಗ್ತಾ ಇತ್ತು. ಇವಾಗ ಅಲ್ಲಿ ತಣ್ಣೀರ್ ಬಾವಿಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಣ್ಣು ಹಾಕಿ ನಿಲ್ಲಿಸಿರೋದ್ರಿಂದ, ನೀರು ನಿಂತಿರೋದ್ರಿಂದ ಈ ಕಡೆಯಿಂದ ನೀರು ಆಚೆ ಸಮುದ್ರಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಏನು ಕಲುಷಿತ ನೀರನ್ನ ಮತ್ತೆ ಹಾಳು ಮಾಡಿದೆ. ಜಲಚರಗಳೆಲ್ಲ ಸಾಯ್ತಾ ಇದ್ದಾವೆ. ಮೀನುಗಳು, ಹಾವು, ಏಡಿ ಮತ್ತೆ ಅಂತರ್ಜಲ ಕೂಡ ಕೆಡ್ತಾ ಇದೆ. ಅಲ್ಲಿನ ಅಕ್ಕಪಕ್ಕದ ಬಾವಿಗಳಿಗೆ ಕೂಡ ಈ ಕಲುಷಿತ ನೀರು ಸೇರ್ಕೊಳ್ಳುವಂತದ್ದು. ಮನುಷ್ಯರಿಗೂ ಇದರಿಂದ ಸ್ಮೆಲ್ ಬರ್ತಾ ಇದೆ. ಒಂದು ಆರೋಗ್ಯಕ್ಕೆ ಒಂದು ಹಾನಿಕಾರಕವಾಗಿ ಕಾಡುವಂತ ಒಂದು ಪರಿಸರ ಸಮಸ್ಯೆ ಉಂಟಾಗಿದೆ. ಸರ್, ಈಗ ಮುಂದಿನ ಕ್ರಮ ಕೈಗೊಳ್ಬೇಕು ಅಂದ್ರೆ ಏನನ್ನ ತಗೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಈ ವಿಷಯದ ಬಗ್ಗೆ? ಈಗ ನೋಡಿ, ಒಂದು ಅದನ್ನ ಅವರು ತೆರವುಗೊಳಿಸಿದ್ರು ಕೂಡ, ನೀರು ಹೋಗುವಾಗೆ ಮಾಡಿದ್ರು ಕೂಡ ಸಮಸ್ಯೆ ಅದೇ ರೀತಿ ಮುಂದುವರಿಯುತ್ತದೆ. ಅಂದ್ರೆ ಈಗ ಏನು ವಿಷ ಮಿಶ್ರಿತ ನೀರು ಅದನ್ನ ನಿಲ್ಲುವುದಿಲ್ಲ. ಅದಕ್ಕಾಗಿ ಕ್ರಮ ಕೈಗೊಳ್ಬೇಕು. ಎಲ್ಲೆಲ್ಲಿಂದ ಯಾವ ಯಾವ ಫ್ಯಾಕ್ಟರಿಗಳಿಂದ ಎಲ್ಲ ಈ ನೀರು ಇಲ್ಲಿಗೆ ನದಿಗೆ ಸೇರ್ತಾ ಇದೆಯೋ ಅದಕ್ಕೆ ಯಾವುದೇ ಇದು ಅಂಜಿಕೆ ಇಲ್ಲದೆ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು, ಯಾವುದೇ ಒತ್ತಡಗಳಿಗೆ ಮಣಿಯಲ್ಲಿ. ಯಾಕಂದ್ರೆ ನಮ್ಮ ಭವಿಷ್ಯಕ್ಕೆ ಪರಿಸರ ಅನ್ನುವಂಥದ್ದು ಮುಖ್ಯ. ಬೇರೆ ಏನು ಮಾಡದಿದ್ರು ಇರುವಂತ ಒಂದು ನದಿ ಇರ್ಬಹುದು ಅಥವಾ ಗಿಡ ಮರಗಳು, ಅರಣ್ಯಗಳನ್ನೆಲ್ಲ ನಾವು ರಕ್ಷಿಸ್ಕೊಳ್ಬೇಕು. ಇಲ್ಲದ್ರೆ ನಮ್ಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾರಾದ್ರೂ ಬಂದಿದ್ರಾ? ನಾವು ನಿನ್ನೆ ತಾನೇ ಪ್ರತಿಭಟನೆ ಮಾಡಿದ್ವಿ ಸಣ್ಣ ಮಟ್ಟದಲ್ಲಿ. ಅದಕ್ಕಿಂತ ಹಿಂದೆನೆ ಬಂದವರು ಮೊನ್ನೆ ಒಂದ್ 2-3 ದಿನ ಹಿಂದೆನೆ ಸ್ಯಾಂಪಲ್ ಕೊಂಡೋಗಿದ್ದಾರಂತೆ. ಮತ್ತೆ ಅಲ್ಲಿ 0 ಆಕ್ಸಿಜನ್ ಇದೆ, ಅಲ್ಲಿ ಯಾವುದೇ ಆಕ್ಸಿಜನ್ ಸಿಗ್ತಾ ಇಲ್ಲ ಜಲಚರಗಳಿಗೆ ನೀರಲ್ಲಿ. ಹಾಗಾಗಿ ಮೀನುಗಳು ಸಾಯ್ತಾ ಇದೆ ಅನ್ನುವಂತ ಒಂದು ಇದನ್ನ ಹೇಳಿದ್ದಾರೆ ಅವರ ಅಭಿಪ್ರಾಯವನ್ನ. ಅಲ್ಲ, ಆ ನೀರನ್ನು ನೋಡುವಾಗ ಅದಕ್ಕೆ ಸ್ಯಾಂಪಲ್ ತಗೊಂಡು ಹೋಗಬೇಕಾದ ಅವಶ್ಯಕತೆ ಇದೆ ಅಂತೆ? ಅವಶ್ಯಕತೆ ಇಲ್ಲ. ಹಾಗೆ ಡ್ರೈನೇಜ್ ನೀರಿಗಿಂತಲೂ ಇದು ತುಂಬಾ ಕೆಟ್ಟದಾಗಿ ಕಾಣ್ತಾ ಉಂಟು. ಅಲ್ಲ, ಇದೇ ನೀರಲ್ಲ ಇನ್ನು ಮುಂದಕ್ಕೆ ಅದು ಹೋಗಿ ಸಮುದ್ರ ಸೇರುವುದು ಮತ್ತು ಸಮುದ್ರದಲ್ಲಿರುವ ಜಲಚರಗಳಿಗೆ ಹಾನಿ ಮಾಡುವುದು. ಹೌದೌದು, ಅಲ್ಲಿಂದ ಮತ್ತೆ ಮೀನುಗಳು ಅದನ್ನ ಸೇವಿಸಿದ್ರೆ ಅಲ್ಲಿಂದ ನಮಗೂ ಮನುಷ್ಯರಿಗೆ ಈ ಮೀನುಗಳಿಂದಾಗಿ ಸಮಸ್ಯೆ ಬರಲೂಬಹುದು ಆರೋಗ್ಯ. ಇದು ಯಾವ ಯಾವ ಕಾರ್ಖಾನೆಗಳು ಇಂತಹ ಕಾರ್ಖಾನೆಗಳು ಯಾವುದಂತ ನಮ್ಗೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಈ ಪೆಟ್ರೋಕೆಮಿಕಲ್ ಇರ್ಬೋದು ಅಥವಾ ಆಯಿಲ್, ಅಡುಗೆ ಎಣ್ಣೆ ಉತ್ಪಾದಿಸುವಂತ ಫ್ಯಾಕ್ಟರಿಗಳಿವೆ. ಬೈಕಂಬಾಡಿ ಇಂಡಸ್ಟ್ರಿಯಲ್ ಏರಿಯಾ ಕಿಸ್ಕೋ ವ್ಯಾಪ್ತಿಯಲ್ಲಿ ಈಗ ಕುದುರೆಮುಖ ಎದುರುಗಡೆ ಹೋದ್ರೆ ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಮತ್ತೆ ತುಂಬಾ ಫ್ಯಾಕ್ಟರಿಗಳೆಲ್ಲ ಇವೆ. ಆದ್ದರಿಂದ ಅಲ್ಲಿ ಯಾರೆಲ್ಲ ಬಿಡ್ತಾರಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೂ ಅಲ್ಲಿ ಸಣ್ಣ ಸಣ್ಣ ತೊರೆಗಳಲ್ಲಿ ಕೊಳಕು ನೀರು ಬರ್ತಾ ಇದೆ. ನಾವು ನಿನ್ನೆ ಹೋಗಿ ನೋಡಿದ್ವಿ. ಏನು ನದಿಗೆ ಸೇರುವಂತ ಉಪನದಿ ಇದೆ, ಅದ್ರಲ್ಲಿ ಈ ರೀತಿಯ ಕೊಳಕು ನೀರು ಬರ್ತದೆ. ಹಿಂದೆ ಎಲ್ಲ ಶುದ್ಧ ನೀರು ಬರ್ತಾ ಇತ್ತು. ಕೊಳಕು ನೀರುಗಳೇ ಹರಿತಾ ಇದೆ. ಮತ್ತೆ ಅದಕ್ಕೆ ಸೇರುವಂತ ಮತ್ತೆ ಸಣ್ಣ ಸಣ್ಣ ತೊರೆಗಳೇರಿದೆ. ಅದರಿಂದಲೂ ಕೂಡ ಈ ಕಪ್ಪು ಬಣ್ಣದ ನೀರು ಬರುವಂತ ಇದನ್ನ ನಾವು ದೃಶ್ಯವನ್ನ ನೋಡಿದ್ದೇವೆ. ಅಲ್ಲಿನ ಕಾರ್ಖಾನೆಗಳಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳು ಇಲ್ವಾ? ಕೆಲವೊಂದು ಮಾಡಿದ್ದಾರೆ. ಅಂದ್ರೆ ಕೆಲವು ವರ್ಷಗಳಿಂದ, ಒಂದು 7-8 ವರ್ಷದ ಹಿಂದೆ ಅಲ್ಲಿ ನಾವು ಕೆಲವು ಹೋರಾಟಗಳನ್ನು ಮಾಡಿದಾಗ, ಒಂದು 4-5 ವರ್ಷದ ಹಿಂದೆ ಕೆಲವು ಕಂಪನಿಗಳು ನಿರ್ದಿಷ್ಟವಾಗಿ ನಾವು ಗುರುತಿಸಿದಂತ, ಅಂದ್ರೆ ಎಲ್ಲಿಂದ ಬರ್ತಾ ಇದೆ ಅಲ್ಲಿ ಗುರುತಿಸಿದಂತ ಕೆಲವು 1-2 ಕಂಪನಿಗಳು ಇದನ್ನ ಮಾಡಿಕೊಂಡಿದ್ದಾರೆ ಬಲಾಢ್ಯರು. ಇನ್ನು ಎಲ್ರೂ ಮಾಡಿಕೊಂಡಿಲ್ಲ. ಮತ್ತೆ ಅವರಿಗೆ ಒತ್ತಡ ಹಾಕುವಂತ, ಮತ್ತೆ ಅವರಿಗೆ ಒಂದು ಕಟ್ಟುನಿಟ್ಟಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸ ಇನ್ನೂ ಆಗ್ಲಿಲ್ಲ. ಪರಿಸರ ಈ ಪೊಲ್ಯೂಷನ್ ಬೋರ್ಡ್ ಇಂದಾಗ್ಲಿ ಅಥವಾ ಜಿಲ್ಲಾಡಳಿತದಿಂದಾಗ್ಲಿ ಆಗ್ಲಿಲ್ಲ. ಹಾಗೆ ಆದ್ರಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಹೌದು, ಮತ್ತೆ ಬರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕೆ.